ಸ್ವಾತಂತ್ರ್ಯ ಸೇರಿ ಒಂದು ಗ್ರೂಪ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಎಲ್ಲ ಗುತ್ತಿಗೆದಾರರು ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ಈಗ ಕಳೆದ 2002ರಲ್ಲಿ ಮಾಡತಕ್ಕಂಥ ಕೆಲಸಗಳು, 2002ರಲ್ಲಿ ಇಲ್ಲಿವರೆಗೆ ಮಾಡತಕ್ಕಂಥ ಕೆಲಸಗಳು ಸಾಕಷ್ಟು ನಾವು ಅಭಿವೃದ್ಧಿ ಕೆಲಸಗಳು ಮಾಡಿದೀವಿ. ರಸ್ತೆಗಳು, ಚರಂಡಿಗಳು, ಸಿಸಿ ರೋಡ್ಗಳು, ಈ ತರ ಎಲ್ಲಾ ರಸ್ತೆಗಳು, ಸೇತುವೆಗಳು, ಈ ತರ ಎಲ್ಲಾ ಕೆಲಸಗಳು ಮಾಡಿ ಕೆಲಸ ಮುಗಿಸಿ ನಾವು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿದೀವಿ. ಆಲ್ರೆಡಿ ನಮ್ಗೆ ಪೇಮೆಂಟ್ ಆಗ್ತಾ ಇಲ್ಲ ಸರ್ಕಾರದಿಂದ. ನಿಯಮಿತವಾಗಿ ನಮಗೆ ಆ ವರ್ಷ ಅದೇ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದ್ರೆ ನಮಗೆ ಟರ್ನ್ ಓವರ್ ಸಿಗುತ್ತೆ. ಆಮೇಲೆ ಬ್ಯಾಂಕ್ ನಮಗೆ ಲೋನ್ ಕೊಟ್ಟಿರ್ತಾರೆ, ಓಡಿ ಕೊಟ್ಟಿರ್ತಾರೆ. ಅವ್ರಿಗೆ ನಾವು ಎವ್ರಿ ಇಯರ್ ವಾಪಸ್ ನಾವು ರಿಟರ್ನ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ನಾವು ಸರಿಯಾದ ಒಂದು ಕಸ್ಟಮರ್ ಅಂತೀವಿ. ಇಲ್ಲದ್ರೆ ನಮ್ಗೆ ಬ್ಯಾಂಕ್ ನ ಕೂಡ ನಾವು ಡಿಫಾಲ್ಟ್ ಆಗ್ತೀವಿ, ನಮ್ಮ ಸೊಸೈಟಿ ಕೂಡ ಡಿಫಾಲ್ಟ್ ಆಗ್ತೀವಿ. ನಾವು ನಮಗೆ ಸಪ್ಲೈ ಮಾಡಿರ್ತಕ್ಕಂಥ ಸಾಕಷ್ಟು ಗ್ರಾಹಕರು ಇರ್ತಾರೆ. ನಮ್ಗೆ ಬೆಂಚಿ, ಸಿಮೆಂಟ್, ಕಬ್ಬಣ ಸಪ್ಲೈ ಮಾಡಿರ್ತಕ್ಕಂಥ ಶಾಪ್ನವರಿಗೆ ನಾವೆಲ್ಲರೂ ಉದ್ರಿ ಹೇಳ್ತೀವಿ. ಅವರೆಲ್ಲರ ಹತ್ರ ನಾವು ಇವತ್ತು ಡಿಫಾಲ್ಟರ್ಸ್ ಆಗಿ ಇವತ್ತು ಸಮಾಜದಲ್ಲಿ ನಾವು ಇವತ್ತು ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕಾದ್ರೆ ಸರ್ಕಾರಕ್ಕೆ ನಾವು ಎಲ್ಲ ಹಣ ಕರಗಿಸಿ ಇವತ್ತು ನಾವು ಕೈ ಬರಿ ಮಾಡ್ಕೊಂಡು ಇವತ್ತು ಕೈ ಒಡ್ಡಂತ ಸರ್ಕಾರದಲ್ಲಿ ಕೈ ಒಡ್ಡಂತಕ್ಕಂಥ ಸಂದರ್ಭ ಬಂದಿದೆ. ಈ ಕಾಂಟ್ರಾಕ್ಟ್ ಬಂದಿರತಕ್ಕಂಥ ಇಂಥ ತೊಂದರೆಯನ್ನ ದಯವಿಟ್ಟು ಸರ್ಕಾರದವರು ಇದನ್ನ ಪರಿಗಣಿಸಿ ನಮ್ಗೆ ನಾವು ವಿಶೇಷವಾಗಿ ಬೇರೆ ಏನು ಕೇಳ್ತಾ ಇಲ್ಲ, ಮನ್ನಾ ಮಾಡಂತ ಕೇಳ್ತಾ ಇಲ್ಲ, ನಾವು ಹಣ ನಮಗೆ ಕೊಡಿ ಅಂತ ಕೇಳ್ತಾ ಇದ್ವಿ. ದಯವಿಟ್ಟು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಸಾಕಷ್ಟು ಗ್ಯಾರಂಟಿ ಜನರಿಗೆ ಹೆಂಗ್ ಕೊಡ್ತೀವಿ, ಅದೇ ರೀತಿ ನಾವು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಾಗಲಿ ಎಲ್ಲ ಸರ್ಕಾರದ ಪ್ರತಿನಿಧಿಗಳು ಏನಿದಿರಲ್ಲ, ದಯವಿಟ್ಟು ನಮ್ಮ ಎಲ್ಲ ಗುತ್ತಿಗೆದಾರರ ತೊಂದರೆಗಳನ್ನು ಆಲಿಸಿ. ನಮ್ಮದು ಒಂದು ಸಮಸ್ಯೆ, ಇದೊಂದು ದೊಡ್ಡ ಸಮಸ್ಯೆ. ನಾವು ನಿಮ್ ಜೊತೆಗಿದ್ದೀವಿ. ನೀವು ಸರ್ಕಾರ ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ನಾವು ನಿರ್ಮಾಣ ಮಾಡಿ ನಮ್ಮ ಹಣ ತೊಡಗಿಸಿದ್ವಿ. ನಾವು ನಿಮ್ಮಂತೆ ನಿಮ್ ಜೊತೆಲಿದ್ದೀವಿ. ನಮ್ಮನ್ನು ಗಮನಿಸಿ ನಮಗೆ ಬರಬೇಕಾದಂತ ಹಣನ ಅತಿ ಜರೂರಾಗಿ ಈ ನಾವು ಬಜೆಟ್ ಅಲ್ಲಿ ನಮ್ಗೆ ಮೀಸಲಿಟ್ಟು ದಯವಿಟ್ಟು ಪೇಮೆಂಟ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಇದರ ಬಗ್ಗೆ ಅವರು ಫೈನಾನ್ಸ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಯತ್ನಕ್ಕೆ ನಾವೆಲ್ಲರೂ ಸಂಘಟನೆ ಕೊಡುವಂತ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಫಸ್ಟ್ ಸ್ಟ್ರೈಕ್ ಮಾಡಿದ್ವಿ. ನೆನೆಸ್ಬೇಕಾಗತ್ತೆ, ಸಿಬಿಎಫ್ 5 ಲಕ್ಷಕ್ಕೆ 10 ಲಕ್ಷ ಮಾಡಿದ್ರು. 10 ವರ್ಷ ಮೀಟಿಂಗ್ ಕರೆದು ಆಮೇಲೆ ನಮ್ದು MDP ಆಗಿದೆ. ಪಿ.ಡಬ್ಲ್ಯೂ.ಡಿ ಇಲಾಖೆಯಲ್ಲಿ ಯಾವುದೇ ತೊಂದರೆ ಇಲ್ಲ. MDP ಬಗ್ಗೆ ಇನ್ನುಳಿದ ಇಲಾಖೆಯಲ್ಲಿ ಬಹಳ ತೊಂದರೆ ಆಗ್ತಿದೆ. ಅದನ್ನು ರಾಜ್ಯದ ಗುತ್ತಿಗೆ ಸಂಘದ ಅಧ್ಯಕ್ಷರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಬಹಳ ಬೇಕು. ಇದರಂತೆ ನಮ್ಮ ಲೋಕೋಪಯೋಗಿ ಸಚಿವರು ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಂಘದ ಮೂಲಕ ಒಂದು ವಿಷಯವನ್ನ ಜ್ಞಾಪಕ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ನೋವಿನಿಂದ ಹೇಳುವಂತ ವಿಷಯ ಇದು. ಯಾಕಂದ್ರೆ ಆಗಿನ ಸಮಯದಲ್ಲಿ ವಿರೋಧ ಪಕ್ಷಗಳ ನಾಯಕರು, ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಗುತ್ತಿಗೆದಾರರಿಗೆ ಪ್ರಾಮಿಸ್ ಮಾಡಿದ್ರು, ನಮ್ಮ ಸರ್ಕಾರ ಬಂದ್ರೆ ನಾವು ₹1 LOCಗೆ ದುಡ್ಡನ್ನ ಕಮಿಷನ್ ರೀತಿಯಲ್ಲಿ ಕೇಳಲ್ಲ, ನಿಮ್ಮ ಹಣವನ್ನು ಕೂಡಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವ ಸ್ವಾಮಿ. ನಾವು 3 ವರ್ಷ ಕಾಯ್ದು ನಮ್ಮ ಹೆಂಡತಿ ಮಕ್ಕಳು ಮತ್ತೆ ನಮ್ಮ ವ್ಯವಹಾರ, ನಮ್ಮ ಹೆಸರು ಎಲ್ಲ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ ನಿಮ್ಮ ಮಾತನ್ನ ಇನ್ನೊಮ್ಮೆ ಜ್ಞಾಪಿಸ್ಕೊಡಿ. ನಮಗೆ ಕೊಡ್ಬೇಕಾಗಿರೋಂಥ ದುಡ್ಡನ್ನು ಕೊಡಿ ಅಂತ ಕೇಳ್ತಾ ಇದ್ವಿ ವಿನಂತಿಯಿಂದ. ದಯಮಾಡಿ ಇದನ್ನ ಮುಖ್ಯಮಂತ್ರಿಗಳಿಗೆ ಕಿವಿಗೆ ಬೀಳ್ಬೇಕಿಲ್ಲ. ಯಾಕಂದ್ರೆ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು ವಿಧಾನಸಭೆ ಮುಂದೆ ಮೆಸೇಜ್ ಬಂದಿದೆ ಅಂತ. ನಮಗೆ ಮೆಸೇಜ್ ದಯವಿಟ್ಟು ಸ್ವಾಗತ. ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಎಲ್ಲ ಪದಾಧಿಕಾರಿಗಳು
ಎಲ್ಲ ಪದಾಧಿಕಾರಿಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಎಲ್ಲರೂ ಇದ್ದಾರೆ, ಅವ್ರ ಹೇಳಕ್ಕಾಗೋದಿಲ್ಲ. ನಾವೆಲ್ಲ ಸೇರಿ ಅಧ್ಯಕ್ಷ ಹೇಳಿದ್ರು, ಬೇಡಪ್ಪ ಎಲ್ಲ ಜಿಲ್ಲಾ ನಮಗೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಗಿದೊಳಗಡೆ ಎಲ್ಲಾ ಗುತ್ತಿಗೆದಾರರು ಸಹ ಇನ್ನು ಬಂದು ಸೇರ್ಕೊತಾರೆ ನಮ್ಮ ಜೊತೆ. ಈಗ ಈ ಕಾರ್ಯಕ್ರಮ ನಾವು ನಮ್ಮ ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘ ಉಪಾಧ್ಯಕ್ಷರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದಂತ ಕ್ರಷರ್ಸ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತ ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಚಪ್ಪಾಳೆಯನ್ನ ಹಾಕಬೇಕು. ಶ್ರೀಯುತ ಗೌರವಾನ್ವಿತ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎನ್ ಮಂಜುನಾಥ್ ಅವರು ವೇದಿಕೆಯನ್ನ ಕುರಿತು ಮಾತಾಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಪೂರ್ವ ಸಾಧ್ಯ ಅಲ್ಲೇ ಮಾಡ್ತಿದೆ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಸುಮಾರು 25 ದಿನಕ್ಕೆ 2 ಜಿಲ್ಲೆಗಳಂತೆ 21 ದಿನ ಸುತ್ತಿ ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ನಂದಕುಮಾರ್, ದಿನೇಶ್, ಕೃಷ್ಣೇಗೌಡರು, ಮತ್ತೆ ನಟರಾಜ್ ಅವರು, ಮತ್ತೆ ಲಕ್ಷ್ಮೀಪತಿ ಅವರು ಎಲ್ಲರೂ